ಎಲ್ಲರಿಗೂ ನಮಸ್ಕಾರ. ಗದಗ ಜಿಲ್ಲೆ ಕೋಟೆನಾಡು ಗಜೇಂದ್ರಗಢದ ಕಲ್ಪವೃಕ್ಷ ಕ್ಲಾಸಸ್ಗೆ, ಅಕೌಂಟೆನ್ಸಿ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಪಾಲುದಾರಿಕೆ ಸಂಸ್ಥೆ ಯಾವ ಯಾವ ಸಂದರ್ಭದಲ್ಲಿ ಪುನರ್ರಚನೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವ ಅಂಶಗಳಿಂದ ನಾವು ಪಾಲುದಾರಿಕೆ ಸಂಸ್ಥೆಯನ್ನು ಪುನರ್ರಚನೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ದ ಎಕ್ಸಿಸ್ಟಿಂಗ್ ಫರ್ಮ್ ಅಂದರೆ ಪಾಲುದಾರರು ಅಂದರೆ ಸಂಸ್ಥೆಯಲ್ಲಿರ್ತಕ್ಕಂಥ ಭಾರತದ ಪಾಲುದಾರಿಕಾ ಕಾಯ್ದೆ 1932 ಪ್ರಕಾರ ಭಾರತದ ಪಾಲುದಾರಿಕೆ ಸಂಸ್ಥೆಯಲ್ಲಿ ಒಂದು ಪಾಲುದಾರರಾಗಿರ್ತಕ್ಕಂಥ ವ್ಯಕ್ತಿಗಳು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂದರೆ ಪ್ರಸ್ತುತ ಇರ್ತಕ್ಕಂಥ ಪಾಲುದಾರರ ಷೇರುಗಳ ಅನುಪಾತದಲ್ಲಿ ಬದಲಾವಣೆಯಾದಾಗ ಅನ್ನೋದು ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂದರೆ existing partners of the company, partnership firm, or admission of a new partner. ಅಂದ್ರೆ ಒಂದು ಪಾಲುದಾರಿಕೆ ಸಂಸ್ಥೆಗೆ if a new partner is admit ಅಂದ್ರೆ ಹೊಸ ಪಾಲುದಾರನ ಆಗಮನ ಆದಂತ ಸಂದರ್ಭದಲ್ಲಿ and ರಿಟೈರ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಅಂದ್ರೆ ಸಂಸ್ಥೆಯಲ್ಲಿ ಇರತಕ್ಕಂತ ಒಬ್ಬ ಪಾಲುದಾರನ ನಿವೃತ್ತಿ, ಒಬ್ಬ ಪಾಲುದಾರ ಏನಾದರೂ ಒಂದು ಪಾಲುದಾರಿಕೆ ಸಂಸ್ಥೆಯಿಂದ ನಿವೃತ್ತಿ ಹೊಂದಿದಾಗ ಆನಂತರ ಡೆತ್ ಆಫ್ ಎ ಪಾರ್ಟ್ನರ್ ಇನ್ ಅ ಫರ್ಮ್. ಇಫ್ ಎ ಪಾರ್ಟ್ನರ್ ಈಸ್ ಡೆತ್ ಅಂದರೆ ಒಂದು ಅನಿಶ್ಚಿತತೆ ಘಟನೆಗಳಿಂದ ಒಬ್ಬ ಪಾಲುದಾರ ಏನಾದರೂ ನಿಧನ ಹೊಂದಿದ ಅಂತಂದಾಗ ಆ ಸಂದರ್ಭದಲ್ಲಿ ಅಂಡ್ ಅಮಲ್ಗಮೇಷನ್ ಆಫ್ ಟು ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಇಫ್ ಪಾರ್ಟ್ನರ್ಶಿಪ್ ಫರ್ಮ್ ರೀಕಾನ್ಸ್ಟಿಟ್ಯೂಷನ್ ಅಂದರೆ Indian Partnership Act 1932. If a firm started with the Indian Partnership Act 1932 ಅಂದರೆ ಭಾರತದ ಪಾಲುದಾರಿಕಾ ಕಾಯ್ದೆ 1932 ಪ್ರಕಾರ ಏನಾಗುತ್ತೆ ಅಂದರೆ ಒಂದು ಪಾಲುದಾರಿಕೆ ಸಂಸ್ಥೆ ಪ್ರಾರಂಭ ಆಗ್ತದ. ಆ ಪಾಲುದಾರಿಕಾ ಸಂಸ್ಥೆ ಯಾವ ಸಂದರ್ಭದಲ್ಲಿ ಪುನರ್ರಚನೆ ಆಗ್ಬೋದು, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಬಂದಾಗ ನೋಡಿ, change in profit sharing ratio of the existing partners. Change in profit sharing ratio of the existing partner ಅಂದ್ರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಅಂದ್ರೆ ಪ್ರಸ್ತುತ ಸಂಸ್ಥೆಯಲ್ಲಿರ್ತಕ್ಕಂಥ ಪಾಲುದಾರರು. ಆ ಪಾಲುದಾರರ ಒಂದು ಲಾಭದ ಹಂಚಿಕೆಯಲ್ಲಿ ವ್ಯತ್ಯಾಸ ಆದಾಗ ಅಥವಾ ಅವರ ಒಂದು ಷೇರುಗಳ ಅನುಪಾತ ಬದಲಾವಣೆಯಾದಾಗ, ಲಾಭದ ಹಂಚಿಕೆ ಪ್ರಮಾಣ ಜಾಸ್ತಿ ಆದಾಗ ಆ ಸಂದರ್ಭದಲ್ಲಿ ಪಾಲುದಾರಿಕೆ ಸಂಸ್ಥೆ ಏನಾಗುತ್ತೆ ಅಂದ್ರೆ ರೀಕಾನ್ಸ್ಟಿಟ್ಯೂಟ್ ಆರ್ ಪುನರ್ರಚನೆ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ when in the changes in the profit sharing ratio of the existing partner. ಒಂದು ಪಾಲುದಾರಿಕೆ ಸಂಸ್ಥೆ ಭಾರತದ ಪಾಲುದಾರಿಕಾ ಕಾಯ್ದೆ 1932 ಪ್ರಕಾರ ಸ್ಥಾಪನೆಯಾದಾಗ ಆ ಸಂಸ್ಥೆ ಪುನರ್ರಚನೆ ಯಾವಾಗ ಆಗ್ತಂದ್ರೆ ಒಬ್ಬ ಪಾಲುದಾರನಿಗೆ ಏನಾದರೂ ಹೆಚ್ಚಿನ ಲಾಭಾಂಶವನ್ನು ಕೊಡಬೇಕಾದಾಗ ಅಥವಾ ಅವನ ಅನುಪಾತದ ಒಂದು ಸ್ಥಿತಿಗತಿಯಲ್ಲಿ ಬದಲಾವಣೆ ಆದಾಗ ಆ ಪಾಲುದಾರಿಕೆ ಸಂಸ್ಥೆ ಏನಿರುತ್ತಂದ್ರೆ ಪುನರ್ರಚನೆ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಒಂದು ಪಾಯಿಂಟ್ ಯಾವ್ದಪ್ಪ, ಇದು ಫಸ್ಟ್ ಒನ್ ಆಯ್ತು. ಇನ್ನು ಸೆಕೆಂಡ್ ಒನ್ ಯಾವ್ದು ಅಂತಂದಾಗ ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಕಾರ್ಡಿಂಗ್ ಟು ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್ ಅಂದ್ರೆ ಒಬ್ಬ ಪಾಲುದಾರನ ಆಗಮನ ಆದಾಗ, ಈಗ ಸೇ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಆರ್ ದ ಪಾರ್ಟ್ನರ್ಸ್, ಈ ಮೂರು ಜನ ಇರುತ್ತ, ಅವಾಗ ಆ ಮೂರು ಜನರ ಜೊತೆಗೆ ಇನ್ನೊಬ್ಬ ಹೊಸ ಪಾಲುದಾರ ಏನ್ ಮಾಡ್ತಾನಂದ್ರೆ ಆಗಮನ ಆಗ್ತಾನೆ. ಅಂದ್ರೆ ಎ ಬಿ ಸಿ ಅಂಡ್ ಡಿ ಆರ್ ದ ಪಾರ್ಟ್ನರ್ಸ್ ಅಂತ ಬಂದಾಗ ಇವ್ರು 4 ಜನ ಏನ್ ಮಾಡ್ತಾರಂದ್ರೆ ಆ ಫರ್ಮ್ ಅನ್ನು ನಡೆಸ್ಕೊಂಡು ಹೋಗ್ತಾರ. ಅವಾಗ ಆ ಫರ್ಮ್ ಏನಾಗುತ್ತಾ ರೀಕಾನ್ಸ್ಟಿಟ್ಯೂಟ್ ಆಗುತ್ತಾ. ಅಂಡ್ ದೆನ್ ರಿಟೈರ್ಮೆಂಟ್ ಆಫ್ ಥರ್ಡ್ ಒನ್ ಯಾವ್ದಪ್ಪ ಅಂತಂದಾಗ ರಿಟೈರ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಬ್ಬ ಪಾಲುದಾರನು ನಿವೃತ್ತಿಗೆ ಬರ್ತಾನೆ. ಅಂದ್ರೆ ಅವನಿಗೆ ಈ ಬಿಕಮ್ಸ್ ಏಜ್, ಅವನು ವಯಸ್ಸಾದಾಗ ಅವನು ನಿವೃತ್ತಿಯನ್ನು ಘೋಷಣೆ ಮಾಡ್ತಾನೆ, ನಾನು ಸಂಸ್ಥೆಯಿಂದ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂದಾಗ ಆ ಒಂದು ಸಂದರ್ಭದಲ್ಲಿ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಪಾಲುದಾರ ಸಂಸ್ಥೆಯನ್ನ ಪುನರ್ರಚನೆ ಮಾಡಬಹುದು. ದೆನ್ ಡೆತ್ ಆಫ್ ಎ ಪಾರ್ಟ್ನರ್ ಅಂದ್ರೆ ಈ ಎ ಬಿ ಸಿ ಡಿ ಅನ್ನೋ ಪಾಲುದಾರಲ್ಲಿ ಬಿ ಅನ್ನೋ ಪಾಲುದಾರ ಏನಾದರೂ ಇಫ್ ಇನ್ ಕೇಸ್ ಅನ್ಸರ್ಟನಿಟಿ ಡ್ಯೂ ಟು ಅನ್ಸರ್ಟನಿಟಿ ಈಸ್ ಡೆತ್, ಅವನು ಏನಾದರೂ ನಿಧನ ಹೊಂದಿದ್ರೆ ಆ ಸಂದರ್ಭದಲ್ಲಿ ಪಾಲುದಾರಿಕೆ ಸಂಸ್ಥೆಯನ್ನ ಪುನರ್ರಚನೆ ಮಾಡಬಹುದು. ಆರ್ ಅಮಲ್ಗಮೇಷನ್ ಆಫ್ ಫೋರ್ತ್ ಒನ್ ಅಮಲ್ಗಮೇಷನ್ ಆಫ್ ದ ಟು ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಎರಡು ಪಾಲುದಾರಿಕೆ ಸಂಸ್ಥೆಗಳು ಒಟ್ಟಿಗೆ ಸೇರಿದಾಗ ಅದೇನಾಗುತ್ತೆ ಅಂದ್ರೆ ಪಾಲುದಾರಿಕೆ ಸಂಸ್ಥೆಯ
ಪುನರ್ರಚನೆ ಬಿಕಾಸ್ ಆಫ್ ಅವರ ಒಂದು ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಇವ್ರ ಶೇರ್ ಕ್ಯಾಪಿಟಲ್ ಡಿಫ್ರೆನ್ಸಸ್ ಇರ್ಬೋದ್ರಿಂದ ಎರಡು ಸಂಸ್ಥೆಗಳು ಒಗ್ಗೂಡಿದಾಗ ಪಾಲುದಾರಿಕೆ ಸಂಸ್ಥೆಯ ಪುನರ್ರಚನೆ ಆಗುತ್ತೆ. ಓಕೆನಾ? ಹಾಗಾಗಿ ಈ ಒಂದು ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ 1932 ಪ್ರಕಾರ ಇಫ್ ಎ changes in a profit sharing ratio of a partners and admission of a new partner and a retirement of a existing partner and a death of a partner, amalgamation of two partnership firm, these points are a helps to reconstitution of the partnership firm ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ನಮ್ಮ ಈ ಒಂದು ಮಾಹಿತಿಯನ್ನು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕಲ್ಪವೃಕ್ಷ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.